ಈಗ ಕೇಂದ್ರ ಸರ್ಕಾರದವರು ಮನ್ರೇಗಾ ತೆಗೆದು ಜಿ ರಾಮ್ಜಿ ಅಂತೇಳಿ ಹೆಸರು ಬದಲಾವಣೆ ಮಾತ್ರ ಮಾಡ್ಯಾರ. ಗಾಂಧಿ ಎತ್ತಿದ್ರಲ್ರಿ ನಮ್ಮ ದೇಶನಾಗ ಒಬ್ರು ಸ್ವಾತಂತ್ರ್ಯ ಅವರೇ ತಂದು ಕೊಟ್ಟಾರ ಎಲ್ಲ ಹೇಳ್ತಾರಲ್ಲ. ಗಾಂಧಿ ಸಾಯಿ ಮುಂದೆ ಏನಂದ್ರಿ ರಾಮನ ಮತ್ತು ರಾಮನ ಹೆಸರಿಟ್ಟಾರ ಏನು ತಪ್ಪೈತಿ? ಅದ್ರ ಬಗ್ಗೆ ಇವರು ಕಾಂಗ್ರೆಸ್ನವ್ರು ನಕಲಿ ಗಾಂಧಿಗಳಿಗೆ ಬ್ಯಾನ್ ಆಗೈತಿ. ಕಂಟ್ರಿ ಗಾಂಧಿಗಳು ಅದಾರು, ಅವ್ರದ್ದು DNA ಪರೀಕ್ಷೆ ಮಾಡಿದ್ರು. ಗಾಂಧಿಗೆ ಎಲ್ಲರೂ ಓರೇನು ಸಾಬೋದು ಭಾಳ ದೊಡ್ಡ ಪರೀಕ್ಷೆ ದೇಶನಾಗ ಆಗ್ಬೇಕಾಗಿದ್ದು ರಾಹುಲ್ ಗಾಂಧಿ. ಜಿ ರಾಮ್ಜಿ ಅಂದ್ರೆ ಏನು ತಪ್ಪಾಯ್ತು? ರಾಮನ ಹೆಸರೇ ಗಾಂಧಿ ತಗೊಂಡನ. ರಾಜಕೀಯ ವಿಪ್ಲವ ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಸೋಮಣ್ಣ ಅವ್ರದ್ದೇನೋ ಹೆಸರು ಪಾರ್ಟಿ ಆರ್ಥಿಕ ವ್ಯವಸ್ಥೆ ನಾವ್ಯಾಕೆ ಒಂದು ವರ್ಷ ಟೈಮ್ ನಮ್ಮ ಪಾಕಿಸ್ತಾನ ಅಂದ್ರ ಸರ್ ನಾವೇನು ಹೇಳ್ಬೇಕು ಹೇಳ್ರಿ? ಶಾಸಕರು ಹಿಂಗೆ ಮಾತಾಡ್ಬಾರ್ದು. ಯಾಕಂದ್ರೆ ಅವ್ರ ತಲೆಯಾಗ ಐತಿ ಕೆಲವೊಂದು ಮಂದಿ BJP ಇದ್ದವ್ರಿಗೆ ನಮ್ಮ ಮುಸ್ಲಿಮ್ರು ಓಟ್ ಹಾಕ್ಯಾರತ್ತೈತಿ. ಒಂದು ಓಟ್ನು ಬೀಳುದಿಲ್ಲ. ಈಗ ಸುಮ್ಮನೆ ತಿಳ್ಕೊಂಡು ನಾವು ಯಾರೂ BJP ಓಟ್ ಹಾಕ್ತಿಲ್ಲ. ಗಟ್ಟಿಗೆ ಹಿಂದೂಗಳ ಪರವಾಗಿರೇ ಇರ್ರಿ. ಈ ಗುಡಿಗುಂಟೆಯವ್ರಿಗೆ 8 ಮಂದಿ ಸಾಬ್ರ ಹಾಕ್ಯಾರ ಹೇಳಿ ಅವರು. ಅವ್ರ ಬೂತ್ನಾಗ ತೆಗೆದು ನೋಡತ್ತ ಹೇಳ್ರಿ. ಸುಮ್ಮನೆ ಅವ್ರು ನೋಡ್ರಿ ಇವರೆಲ್ಲ ರಂಜಾನ್ದಾಗ ಇದು ಹಂಚ್ತಾರೆ. ಇಲ್ಲ ಎಷ್ಟು ಕಿಟ್ ಹಂಚಿದ್ರು ನೀವು ಅವ್ರಿಗೆ ಬಂಗಾರದ್ದು ಅವ್ರಿಗೆ ತಾಟದಾಗ ಎಲ್ಲ ಬಿರಿಯಾನಿ ಮಾಡಿ ಅವ್ರು ತಿನ್ನಿಸಿದ್ರು ಅವ್ರು BJP ಓಟ್ ಹಾಕ್ತಾರೆ. ಗುಡ್ಗುಂಟವ್ರು ಕಿವಿ ಮಾತಾಡ್ತೀನಿ. ಇಂಥ ಹೇಳಿಕೆಗಳನ್ನ ನನ್ನ ಪಾಕಿಸ್ತಾನ ಅನ್ನೋದು ಹೇಳಬೇಡಿ. ಮುಂದಿನ ರಂಜಾನ್ದಾಗ ಏನಾರ ನೀವು ಕಿಟ್ ಹಂಚಿದ್ರಂದ್ರೆ ನಿಮ್ಮದು ರಾಜಕೀಯ ಅಂತ್ಯ ಪ್ರಾರಂಭ ಆಗಿದೆ.